Hello guys, hope you are all doing well. ನಮ್ಮ ಮನೆಯಲ್ಲಿ ಸೀರಿಯಲ್ಸ್ ನಡೀತಿದೆ ಆಸ್ ಯೂಶುವಲ್. ನನ್ನ ತಂಗಿ ಬಂದಿದ್ದಾಳೆ. ಎಸ್ ಎಸ್ ವಾಟ್ ಎವರ್, ಪ್ರಪಂಚದಲ್ಲಿ 100 ಜನ ಹೀರೋಗಳು, 1000 ಜನ ಹೀರೋಯಿನ್ಗಳು. ವಾಟ್ ಹ್ಯಾಪನ್? ನಾನು ಒಬ್ಬನೇ ಮಾತಾಡ್ಬೇಕಂತಮ್ಮ. Wow, no, Dada is writing his homework. He's completing his homework. He has lot of work to do. No, he can't. What I was telling, ಪ್ರಪಂಚದಲ್ಲಿ 1000 ಜನ ಹೀರೋಯಿನ್ಸ್ ಇರ್ಬೋದು, ಆದರೆ ನಾನೇ ಫಸ್ಟ್, ನಾನೇ ಬೆಸ್ಟ್ ಅಂತ ಅಂದ್ಕೊಂಡು ಅಲ್ಲಿ ಪರ್ಫಾರ್ಮ್ ಮಾಡಿದ್ರೆ ದ ಪರ್ಫಾರ್ಮೆನ್ಸ್ ವಿಲ್ ಬಿ ಬೆಸ್ಟ್. ಓಕೆನಾ? ನನ್ನ ತಂಗಿಗೆ ವಿಡಿಯೋ ಕಾಲ್ ಮಾಡಿದ್ವಿ, ನಿಖಿತಾಂಗೆ. ಅವಳು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾಳೆ ಅಂತ ನಿಮಗೆ ಕನ್ಫ್ಯೂಷನ್ ಆಗಿರಬಹುದು ಕೆಲವರಿಗೆ. ಆ ಕನ್ಫ್ಯೂಷನ್ ನೀವು ಕ್ಲಿಯರ್ ಮಾಡ್ಕೋಬೇಕು ಅಂದರೆ ನನ್ನ ವಿಡಿಯೋ, ಹಿಂದಿನ ನನ್ನ ಯೂಟ್ಯೂಬ್ ವಿಡಿಯೋನ ನೀವು ನೋಡಬೇಕು. ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಒಂದು ಚಾಲೆಂಜ್ ಮಾಡಿದ್ವಿ ನಾನು ನನ್ನ ತಂಗಿ, ಅದರಲ್ಲಿ ನಾನು ಗೆದ್ದಿದ್ದೀನಿ, ನೀನಿನ ಪ್ರಪಂಚದಲ್ಲಿ ಗೆದ್ದಿರೋದು ಹಾಗಂತ ಕೊಚ್ಕೊಂಡಿದೆಯಲ್ಲ ಅಂತ ಹೇಳಿದ್ಲು. ಅದಕ್ಕೋಸ್ಕರ ಈ ಒಂದು ಆನ್ಸರ್, ಅದು ಯಾವ ವಿಡಿಯೋ, ಯಾವ ಚಾಲೆಂಜ್, ಯಾವುದರಲ್ಲಿ ನಾನು ಪ್ರಪಂಚದಲ್ಲೆಲ್ಲ ಸೋತರು ನಾನು ಮಾತ್ರ ಗೆದ್ದಿದ್ದೀನಿ ಅಂತ ಕೊಚ್ಕೊಂಡಿದ್ದೀನಿ ಅಂತ ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಪ್ಲೀಸ್ ಗೋ ಆ್ಯಂಡ್ ವಾಚ್ ದಟ್ ವಿಡಿಯೋ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದ್ರ ಲಿಂಕ್ನ ಶೇರ್ ಮಾಡಿದ್ದೀನಿ. ಐ ರಿಪೀಟ್, ಡೋಂಟ್ ಮಿಸ್ ಟು ವಾಚ್ ದಟ್ ವಿಡಿಯೋ. ಇವತ್ತು ಇಬ್ಬರು ಟ್ವಿನ್ನಿಂಗ್ ಆಗಿದ್ದೀವಿ, ನೋಡ್ತೀರಾ? ಒಂದು ನಿಮಿಷ. ಟ್ವಿನ್ನಿಂಗ್ ನಾನು ಒಳ್ಳೆ ಡ್ರೆಸ್ ಹಾಕೊಂಡಿದ್ದೀನಿ, ನಾವು ನೈಟಿ ಹಾಕೊಂಡು ಅದೇ ಟ್ವಿನ್ನಿಂಗ್ ಆಯ್ತು. ಎಸ್, ಕಲರ್ ಇಂಪಾರ್ಟೆಂಟ್ ಅಷ್ಟೇ. ಎಸ್, ಏನಿರ್ತೀವೋ ಅದರಲ್ಲೇ ಮಿಂಚಬೇಕು. ಏನು ಹಾಕೊಂಡಿರ್ತೀವಿ. ನಾನು ಅವಾಗಲೇ ಲಿಪ್ಸ್ಟಿಕ್ ಕೊಟ್ಟೆ, ಹಿಂದಿನ ಬ್ಲಾಗ್ ಅಲ್ಲಿ ನೀವು ನೋಡಿದ್ದೀರಾ ಆಲ್ರೆಡಿ. ನೀಚ ತಂಗಿ ಅಂತ ಹಾಕಿ ಹೇಳೆ. ಹೌದು, ನಾನು ಆಲ್ರೆಡಿ ಇವಾಗ ಲಿಪ್ಸ್ಟಿಕ್ ಕೊಡಕ್ ಬಂದ್ರೆ ಇಸ್ಕೊಂತಿಲ್ಲ. ಸೊ ನಾನು ಏನ್ ಮಾಡ್ಲಿ ಅದಕ್ಕೆ? ನೀನು ಏನು ಮಾಡಬೇಡ. ನಮಗೆ ಇನ್ನೊಬ್ರು ಓಸಿ ಲಿಪ್ಸ್ಟಿಕ್ ಹಚ್ಚಿ ಅಭ್ಯಾಸ ಇಲ್ಲ. ಆ ಲಿಪ್ಸ್ಟಿಕ್ ಏನು ಅಂತ ನನ್ನ ಒಂದು ಚಾನೆಲ್, ಅದು ವಿಡಿಯೋ ನನಗೆ ಗೊತ್ತಿರ್ಲಿಲ್ಲ, ಹಾಕ್ಬಿಟ್ಟಿದ್ದಾಳೆ ಯೂಟ್ಯೂಬ್ ಅಲ್ಲಿ, ನಾನು ನೋಡ್ದೆ. ನೀಚ ತಂಗಿ. ಎಸ್, ಅದಕ್ಕೆ ಲಿಪ್ಸ್ಟಿಕ್ ಕೊಡಕ್ ಬಂದೆ, ಇಸ್ಕೊಂತಿಲ್ಲ ಗೈಸ್. ಅದನ್ನ ತುಂಬಾ ನನಗೆ ಕಾಮೆಂಟಲ್ಲಿ ನನಗೆ ಜಾಸ್ತಿ ಅದನ್ನ ರೆಸ್ಪಾನ್ಸ್ ಬಂದಿಲ್ಲ. ಬಟ್ ನೋಡಿರುವಂಥ ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ನಮ್ಮ ಟೈಲರ್ ಆಂಟಿ ಇದ್ದಾರೆ, ಅವರು ನನಗೆ ಆಂಟಿ ಅಂದರೆ ಚಿಕ್ಕಮ್ಮ ಇದ್ದ ಹಾಗೆ. ನಾವು ಅವರೆಲ್ಲ ಅಕ್ಕಪಕ್ಕದ ಊರಿನವರು, ನಮ್ಮ ಡ್ಯಾಡಿ ಅವರು, ಅವರೆಲ್ಲ ಅಕ್ಕಪಕ್ಕದವರು. ಆಂಟಿ ಫೋನ್ ಮಾಡಿ ಅವರು ಕೂಡ ಮಾತಾಡಿದ್ರು. ಅವ್ರ ಮಗಳು ನನ್ನ ತಂಗಿ, ಅವಳು ಕೂಡ ಮಾತಾಡಿದ್ಲು. ತುಂಬ ಅಕ್ಕ, ಏನಕ್ಕ ಇದು ಅಂತ ಸಖತ್ ರೆಸ್ಪಾನ್ಸ್ ಬಂದಿದೆ ಅದಕ್ಕಂತೂ, ನಿಜ. ಯಾಕಂದ್ರೆ ಆಂಟಿ ಅಂದ್ರೆ ಗೊತ್ತಾ, 300 ರೂಪಾಯಿಗೆಲ್ಲ ಕಿತ್ತಾಡ್ತೀರ ಅಂತ ಮಾತಾಡಿದ್ರು ರತ್ನಮ್ಮ ಆಂಟಿ. ಎಸ್, ಹೆಂಗೆ ಹಚ್ಕೊಂತೀನಿ ಕೊಡು, ಬಟ್ ಅದನ್ನ ವಾಪಸ್ ಕೊಡಲ್ಲ ಅಷ್ಟೇ. ವಾಪಸ್ ಕೊಡೋದಂತೆ. ನನಗೆ 300 ರೂಪಾಯಿ ಕಾಸ್ಟ್ಲಿ ಅದು, ಯಾಕಂದ್ರೆ ಲಿಪ್ಸ್ಟಿಕ್ ನಾನು ಯಾವತ್ತೂ ಅದಕ್ಕೆ ಲೆಟ್ ಇಟ್ ಬಿ ಸೇಮ್ ಕಂಟೆಂಟ್ ಬೇಡವೇ ಬೇಡ. ಅದೇನೋ ಜಸ್ಟ್ ಸ್ಲೋ ಅಲ್ಲಿ ಅದು ರಿಯಲ್ ಒಂದು ಸಿಚುವೇಶನ್ ನಾನು ಜಸ್ಟ್ ಕ್ಯಾಪ್ಚರ್ ಮಾಡ್ಕೊಂಬಿಟ್ಟೆ ಅಷ್ಟೇ. ಓಕೆ, ಮತ್ತೆ ಬೇಡ, ಬೇರೆ ವಿಚಾರ ಇದ್ರೆ ಹೇಳು. ಬೇರೆ ವಿಚಾರ ಏನಿಲ್ಲ ನೋಡಿ, ನಾನು ಹೇಗಿದ್ದೀನೋ ಹಾಗೇ ಜಸ್ಟ್ ವಿಡಿಯೋ ಮಾಡ್ತಿದ್ದೀನಿ, ಗೊತ್ತಾ? ಚೆನ್ನಾಗಿ ಕಾಣ್ತಿದೆ ಕಲರ್. ಈ ಕಲರ್ ನನ್ನ ಡ್ರೆಸ್ ಟ್ವಿನ್ನಿಂಗ್ ಅಲ್ಲ, ನಾನು ಡ್ರೆಸ್ ಹಾಕೊಂಡಿದ್ದೀನಿ. ಇದರಲ್ಲಿ ನೆಕ್ಸ್ಟ್ ಸೈಜ್ ನನಗೆ ಆರ್ಡರ್ ಮಾಡೋಕೆ ಕರೆಕ್ಟ್ ಆಗುತ್ತೆ. ಗಿಫ್ಟ್ ಬಾ ಬಂದ್ಬಿಡು. ಗಿಫ್ಟೇ ಎಷ್ಟಮ್ಮ ಈ ಡ್ರೆಸ್ಸಿಗೆ? ಅಪ್ಪಪ್ಪ ಅಂದರೆ ಒಂದು 3-3.5 ಸಾವಿರ ಇರ್ಬೋದಾ? ಚೆನ್ನಾಗಿದೆ, ಯಾಕಂದ್ರೆ ವರ್ಕ್ ಎಲ್ಲ ಇದೆ, ದುಪ್ಪಟ್ಟ ಎಲ್ಲ. ದುಪ್ಪಟ್ಟ ಚೆನ್ನಾಗಿದೆ, ವರ್ಕ್ ಎಲ್ಲ ಇದೆ. ಪ್ಯಾಂಟ್ ಸಮೇತ ಫುಲ್ ವರ್ಕ್ ಇದೆ. ನಿಮಿಷ ತೋರಿಸ್ಬಿಟ್ಟು, ಯು ಕ್ಯಾನ್ ಸಿ ಹರ್ ಡ್ರೆಸ್ ರೈಟ್ ನೌ. ಕಾಣಿಸ್ತಿಲ್ಲ, ಕ್ಲಾರಿಟಿ ಇಲ್ಲ ಅಲ್ಲ? ಕ್ಲಾರಿಟಿ. ಎಷ್ಟು ಸ್ಲಿಮ್ ಕಾಣ್ತಿದ್ದೀನಲ್ಲ ನಾನು. ಸ್ಲಿಮ್ ಆಗಿದೆ. ಹಾಫ್ ಲೆಗ್ ಕಾಣಿಸ್ತಿದೆ. ಸ್ಲೀವ್ಸು ಕೂಡ ಇದೆಲ್ಲ ಇದೆ. ದುಪ್ಪಟ್ಟ ಈ ರೀತಿ ಇದೆ ದುಪ್ಪಟ್ಟ. ಸೊ ಇದು ಒಂದು 3,000-3,500 ವಿತಿನ್ 3,500 ಇದೆ. ಸೊ 3,500 ಗಿಫ್ಟ್ ಕೊಟ್ಬಿಡಿ, ಯಾಕಂದರೆ ಸೇಮ್ ಕಲರ್ ಡ್ರೆಸ್ ತಗೋಂತ ಶಿ ಹ್ಯಾಸ್ ಇನ್ಸಿಸ್ಟೆಡ್ ಮೀ. ಸೊ ಸಜೆಷನ್ಸ್ ಕೊಡೋದಲ್ಲ, ಆ ರೀತಿ ನಡ್ಕೋಬೇಕು ಅಲ್ವಾ? ಡ್ರೆಸ್ನ ನಾನು ಕೊಡ್ತೀನಿ ಅಂತ ಹೇಳೇ ಇಲ್ಲ.
ತಗೊಂಡು ಸಜೆಸ್ಟ್ ಮಾಡಿಲ್ಲ, ಕೊಡಿಸ್ತಾಳೆ ಗಾಯನ. ಸಜೆಸ್ಟ್ ಮಾಡ್ದೆ ತಾನೆ ಏನಂತ ಇಂತ ತಗೊಂಡ್ಬಿಡು, ಇಂತ ಕಲರ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ. ಹೇಳ್ದೆ ನಿನ್ ಫೋನ್ ದುಡ್ಡು ತಗೊಂತ ನಾನ್ ಕೊಡಿಸ್ತೀನಿ. 300 ರೂಪಾಯಿಗೆ ಆಗ್ಲಿಲ್ಲ, ಇನ್ನು 3 ವರ್ಷಕ್ಕಾಗುತ್ತಾ? ಮುಖ ನೋಡು, ಮುಖ ನೀನ್ ಕೊಡಕ್ ಬಂದ ಲಿಪ್ಸ್ಟಿಕ್ ನೀನ್ ಇಸ್ಕೊಳ್ಲಿಲ್ಲ. ನೋ ಓಸ್ ನಂಗೆ ನ್ಯಾಚುರಲ್ ಆಗಿ she is on makeup but I am without makeup. Wait, she is on makeup, I am without makeup. ಆಯ್ತು, ವಾಟ್ ಎವರ್ ಮೇ ಬಿ ದ ಕಾನ್ಸಿಕ್ವೆನ್ಸಸ್, ಶಿ ಇಸ್ ಆನ್ ಮೇಕಪ್, ಐ ಆಮ್ ವಿತೌಟ್ ಮೇಕಪ್. ಯಾರು ಚಂದ ಕಾಣ್ತಾ ಇದಾರೆ ಕಾಮೆಂಟ್ ಅಲ್ಲಿ ಬಟ್ ಕಳಿಸಿ. ನಾನೇ ದ ಕಮೆಂಟ್ಸ್ ಸೇಸ್ ಎವ್ರಿಥಿಂಗ್. ಡಿಯರ್ ಸಿಸ್ಟರ್, ಐ ರಿಪೀಟ್, ಮೈ ಡಿಯರ್ ಸಿಸ್ಟರ್, ನನಗೆ ಗೊತ್ತಿರುವಂತಹ ಇಡೀ ಪ್ರಪಂಚ, ನನ್ನ ಒಂದು ಕನೆಕ್ಷನ್ ಇರೋ, ಕಾಂಟ್ಯಾಕ್ಟ್ ಇರೋ, ಸಂಬಂಧ ಇರೋ ಇಡೀ ಪ್ರಪಂಚಕ್ಕೆ ಕೇಳು, ಒಬ್ಬರಿಂದ ನಾನೇನು ಬಯಸೋ ಅಂತ ಹೇಳಲ್ಲ. ಆದರೆ ಲಿಪ್ಸ್ಟಿಕ್ ನೀನು ಕೊಡಿಸ್ತೀನಿ ಅಂತ ಹೇಳಿದೆ, ಡ್ರೆಸ್ಸು ಈ ಡ್ರೆಸ್ ತುಂಬ ಚೆನ್ನಾಗಿ ಕಾಣುತ್ತೆ ತಗೋ ಅಂತ ನೀನು ಹೇಳಿದೆ. ಸೊ ಯು ಹ್ಯಾವ್ ಸಜೆಷನ್ಸ್ ಕೊಡೋರು ಹೂ ಎವರ್ ದೇ ಮೇ ಬಿ, ನೀನೇ ಆಗಿರ್ಬೋದು, ನಿಮ್ಮ ಅಪ್ಪ ಆಗಿರ್ಬೋದು, ನಿಮ್ಮ ಅಮ್ಮ ಆಗಿರ್ಬೋದು, ನಿನ್ನ ಅಣ್ಣ ತಮ್ಮಗಳಾಗಿರ್ಬೋದು, ನಿನ್ನ ಇದೊಳಗೆ ಇನ್ನೊಬ್ಬಳ ಅಕ್ಕ ಅವಳೇ ಆಗಿರ್ಬೋದು, ನಿನ್ನ ಅಣ್ಣಂದ್ರೆ ಆಗಿರ್ಬೋದು, ನನ್ನ ಗಂಡನೇ ಆಗಿರ್ಬೋದು, ಸಜೆಷನ್ಸ್ ಕೊಡೋರು ಅದ್ರ ಬಗ್ಗೆನೇ ಆಗಲಿ ಕೊಟ್ಟು ಮಾತಾಡಬೇಕು. ಹೌದಾ? ಸರಿ, ಇಷ್ಟೆಲ್ಲ ಅನ್ನಿಸ್ಕೊಂತ ಇದೀನಿ ಅಂದ್ರೆ ಗೈಸ್, ಏನಾದ್ರೂ ಗಿಫ್ಟ್ ಕೊಡ್ತೀನಿ. ಏನು ಅಂದಿಲ್ಲ ನಾನು, ಏನು ಅಂದಿಲ್ಲ. ಏನಾದ್ರೂ ಗಿಫ್ಟ್ ಅಲ್ಲ, ಏನಾದ್ರೂ ಗಿಫ್ಟ್ ಅಲ್ಲ. ಸೋ ಸ್ಟಿಂಜಿ. ಸೊ ಗೈಸ್ ನೋಡಿದ್ರಲ್ಲ, ಇಷ್ಟಿದೆ ನೋಡೆ, ನಾನು ನ್ಯಾಯಕ್ಕಾಗಿ ಹೋರಾಡ್ತೀನಿ ಅಷ್ಟೇ. ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ನೀನು ಬ್ಲಾಗ್ ಮಾಡು, ನಾನು ಮಾಡ್ತೀನಿ ಗೈಸ್. ಅವ್ರ ಚಾನಲ್ ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಮಾಡ್ಕೊ, ಡೋಂಟ್ ಕೇರ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಯಾರು ತಪ್ಪು, ಯಾರು ಒಪ್ಪು, ಯಾರು ಸರಿ, ಯಾರು ಮೋಸ ಮಾಡ್ತಾ ಇದ್ದಾರೆ ಅಂತ ನೀವೇ ಹೇಳಿ. ಆ್ಯಂಡ್ ವಿತೌಟ್ ಮೇಕಪ್, ವಿತ್ ಮೇಕಪ್, ಇಬ್ಬರಲ್ಲಿ ಯಾರು ಚೆಂದ ಕಾಣ್ತಾ ಇದ್ದಾರೆ ಅಂತ ನೀವೇ ಹೇಳಿ. ನೈಟಿ ಬಟ್ ಆನ್ ಕಾಸ್ಟ್ಯೂಮ್, ಸೂಪರ್ ಆಗಿರುವಂಥ ಒಂದು ಫ್ಯಾನ್ಸಿ ಕಾಸ್ಟ್ಯೂಮ್, ಯಾರು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ ನೀವೇ ಹೇಳಿ. ಎಸ್, ದಿಸ್ ಈಸ್ ಮೈ ಕಂದಮ್ಮ ಈಸ್ ವೆರಿ ವೆರಿ ಬ್ಯುಸಿ. ಅಂಟಿಲ್ ಯು ಫಿನಿಶ್ ಯುವರ್ ಟೆಸ್ಟ್, ಮಂತ್ಲಿ ಟೆಸ್ಟ್, ವಿಲ್ ನಾಟ್ ಅಲೌ ಟು ವಾಚ್ TV ಆರ್ ಮೊಬೈಲ್. ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಹೊರಗಡೆ ಕರ್ಕೊಂಬಂದಿದ್ದೀನಿ. ಈಗಿನೂ ಹೊರಗಡೆ ಕರ್ಕೊಂಬಂದಿದ್ದೀನಿ. ಅವನಿಗೆ ರೂಮಲ್ಲೇ ಓದಿಸ್ತಾ ಇದ್ದೆ, ಸ್ವಲ್ಪ ವಿಡಿಯೋ ಮಾಡಿ ಅವನಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗಲಿ TV ಮುಂದೆ ಕುಂತಿದ್ದೀನಿ. ಆ್ಯಸ್ ಯೂಶುವಲ್ ನಮ್ಮ ಮನೇಲಿ ಸೀರಿಯಲ್ ನಡೀತಾ ಇದೆ, ಇನ್ನೂ ಕಂಟಿನ್ಯೂ ಆಗ್ತಾನೆ ಇದೆ. ಇವಳು ಸ್ಟಿಂಜಿ ಗರ್ಲ್ ನನ್ನ ಪಕ್ಕದಲ್ಲಿ ಕುಂತಾಳೆ. ಕಂಜೂಸ್ ಅಂದ್ರೆ ಕಂಜೂಸು. ಒಂದು ರೆಡ್ ಕಲರ್ ಡ್ರೆಸ್ ಇತ್ತು ನಿನಗೆ, ನಾನು ಅದೇನು ಮಾಡಿದೆ, ಅದು ನಿನ್ನ ಬರ್ತಡೇ ಕೊಟ್ಟಿದ್ದೆ, ಅದು ಹಾಕೊಂಡಿದ್ದೆ ಒಂದ್ಸಲ. ನೀನು ಯಾರು ಅಂತ ನನಗೆ ಗೊತ್ತಿಲ್ಲ, ಏನೋ ನೀನು ಕೊಟ್ಟಿರೋಂಥ ಯಾವುದೋ ಕಾಲದಲ್ಲಿ ನಾನಿನ್ನೂ LKG ಇದ್ದೆ, ಅವು ಕೊಟ್ಟಿದ್ದಂತೆ. LKG ಇದ್ದೆ ಅಲ್ಲ ಆಶು, ನೀನೇ ವಿಟ್ನೆಸ್ ಇದಕ್ಕೆ. ಕೈಮಾ ನಾನು ಕೊಟ್ಟಿಲ್ವಾ ರೆಡ್ ಡ್ರೆಸ್? ಅವಾಗೇನೋ ಜಗಳ ಆಗಿತ್ತು ನಂದು, ಹಾಕೊಂಡಿರ್ಲಿಲ್ಲ, ಇಲ್ಲೇ ಬಿಸಾಕಿದ್ವಿ, ಇಲ್ಲಿ ಹಾಕೊಂಡಿರ್ಲಿಲ್ಲ. ಎಷ್ಟು ಈ ವಿಚಾರ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕೋಣ. ಸರಿ ಆಯ್ತು, ಇನ್ ಡೀಟೇಲ್ ಆಗಿ ಹೇಳೋಣ. ನೋಡೋಣ. ಅಂಡ್ ನನಗೆ ಆಶು ಸಪೋರ್ಟ್ ಇದೆ. ಆಶು ಅಲ್ಲ, ಅವ್ರ ಅಪ್ಪನ ಕರ್ಕೊಂಬಂದ್ರೆ ನಾವು ನ್ಯಾಯನೇ ಅಲ್ವಾ ಗೈಸ್? ಎಸ್ ಕಂದಮ್ಮ ಕರೆಕ್ಟ್. ನನ್ನ ಮಗು ನನ್ನ ಮೇಲೆ ಚಿಟ್ಟು ಆಗಿದೆ, ಗುಣಮ್ಮ ಚಿಟ್ಟು ಆಗಿದೆ, ಗುಣಮ್ಮ ಬಂಗಾರಜ್ಜಿ ಚಿಟ್ಟು ಆಗಿದೆ. ದಿಸ್ ಈಸ್ ಓನ್ಲಿ ಫಾರ್ ಕಿಡಿಂಗ್. ಇವತ್ತಿನ ಈ ವಿಡಿಯೋ ಹೇಗನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ. ಆದಷ್ಟು ಬೇಗ ಈ ವಿಡಿಯೋನ ನಾವು ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕಂಟೆಂಟ್ ಒಂದೇ ಆಗಿದ್ರು, ವೇಟ್ ಅ ಮಿನಿಟ್, ಕಂಟೆಂಟ್ ಒಂದೇ ಆಗಿದ್ರು ಬೇರೆ ಬೇರೆ ಕ್ಲಿಪ್ಪಿಂಗ್ಸ್ ಇವಳು ಕೂಡ ಆ್ಯಡ್ ಮಾಡ್ತಾಳೆ. ಸೊ ಇಷ್ಟು ನನಗೆ ಸ್ವಲ್ಪ ಲಿಮಿಟೆಡ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಈ ರೀತಿ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ. ನಮ್ಮ ಫ್ಯಾಮಿಲಿಯ ಚಾನಲ್ಸ್ 3 ಚಾನಲ್ಸ್, ಲೇಖಾ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ಸ್, ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್ ಹಾಗೂ ಈ ಚಿಕ್ಕ ತಂಗಿ ಗಾಯನ ಪ್ರಿಯ, ಈ 3 ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ಹಾಗೆ ಇರಲಿ, ಎಲ್ಲರನ್ನೂ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಮನೆಯ ಮಕ್ಕಳು, ನಿಮ್ಮ ಅಕ್ಕ ತಂಗಿಯರು ಅಂತ ತಿಳ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್, ಬೈ.